ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಮಹತ್ವದ ಬೆಳವಣಿಗೆಯಾಗಿದೆ. ಮರು ಎಣಿಕೆಗೆ 3 ದಿನ ಬಾಕಿ ಇರುವಾಗ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ತಹಶೀಲ್ದಾರ್ ಕಚೇರಿಯಲ್ಲಿ ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ. ನವೆಂಬರ್ 11ನೇ ತಾರೀಕು ಮರು ಮತ ಎಣಿಕೆಗೆ ಕೋಲಾರ ಜಿಲ್ಲಾಡಳಿತ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಮರು ಮತ ಎಣಿಕೆ ತಯಾರಿಯ ಹೊತ್ತಲ್ಲೇ ಹಲವು ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ. ತಹಶೀಲ್ದಾರ್ ಕಚೇರಿಯ ಉಪ ಖಜಾನೆಯಲ್ಲಿ ದಾಖಲೆಗಳು ಪತ್ತೆಯಾಗಿರೋದು. ಪರಾಜಿತ ಅಭ್ಯರ್ಥಿ ಮಂಜುನಾಥ್ ಗೌಡ ದೂರಿನ ಅನ್ವಯ ನಿನ್ನೆ ಪರಿಶೀಲನೆ ನಡೆಸಲಾಯಿತು. ಹೆಚ್ಚುವರಿ ಡಿಸಿ ಮಂಗಳಾ ನೇತೃತ್ವದಲ್ಲಿ ತಹಶೀಲ್ದಾರ್ ಕಚೇರಿಯನ್ನ ಶೋಧ ನಡೆಸಲಾಯಿತು. ತಹಶೀಲ್ದಾರ್ ಕಚೇರಿ ಉಪ ಖಜಾನೆಯಲ್ಲಿ ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ. ಫಾರಂ 17C ಪಾರ್ಟ್ 2 ಹಾಗೂ ಮೈಕ್ರೋ ವೀಕ್ಷಕರ ದಾಖಲಾತಿ ಇಲ್ಲಿ ಪತ್ತೆಯಾಗಿದೆ. ದಾಖಲಾತಿಯನ್ನ ಜಪ್ತಿ ಮಾಡಿ ಜಿಲ್ಲಾ ಖಜಾನೆಗೆ ಅಧಿಕಾರಿಗಳು ಸಾಗಿಸಿದ್ದಾರೆ. ವಿಡಿಯೋ ರೆಕಾರ್ಡಿಂಗ್ ಜೊತೆಗೆ ಪೊಲೀಸ್ ಭದ್ರತೆಯಲ್ಲಿ ಈ ದಾಖಲೆಗಳನ್ನ ಸಾಗಿಸಲಾಯಿತು. ನಿಯಮದ ಪ್ರಕಾರ ತಹಶೀಲ್ದಾರ್ ಖಜಾನೆಯಲ್ಲಿ ದಾಖಲೆಗಳು ಇರಬಾರ್ದು. ಜಿಲ್ಲಾ ಖಜಾನೆಯಲ್ಲಿ ಇರಬೇಕಾದಂತಹ ದಾಖಲೆಗಳು ಇಲ್ಲಿಗೆ ಹೇಗೆ ಬಂತು ಅನ್ನೋದು ಈಗ ಇರುವಂತಹ ಪ್ರಶ್ನೆ. ದಾಖಲೆ ಸಿಕ್ಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರೋದಕ್ಕೆ ಮಂಜುನಾಥ್ ನಿರ್ಧಾರವನ್ನು ಮಾಡಿದ್ದಾರೆ. ಪರಾಜಿತ ಅಭ್ಯರ್ಥಿ ಮಂಜುನಾಥ್ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮರು ಮತ ಎಣಿಕೆಗೆ 3 ದಿನ ಬಾಕಿ ಇರುವಂತಹ ಸಂದರ್ಭದಲ್ಲಿ ಈ ಘಟನೆಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿರೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ. ನವೆಂಬರ್ 11ರಂದು ಮರು ಮತ ಎಣಿಕೆ ನಡೆಸೋದಕ್ಕೆ ಕೋಲಾರ ಜಿಲ್ಲಾಡಳಿತ ತಯಾರಿಯನ್ನು ಮಾಡಿತ್ತು. ಅದಕ್ಕೂ ಮೊದಲೇ ತಯಾರಿಯ ಹೊತ್ತಲ್ಲೇ ಹಲವು ಮಹತ್ವದ ದಾಖಲೆಗಳು ತಹಶೀಲ್ದಾರ್ ಕಚೇರಿಯ ಉಪ ಖಜಾನೆಯಲ್ಲಿ ಪತ್ತೆ ಆಗಿದೆ. ಇನ್ನು ತಹಶೀಲ್ದಾರ್ ಕಚೇರಿಯಲ್ಲಿ ದಾಖಲೆಗಳು ಪತ್ತೆಯಾಗಿದೆ. ಇದರ ಬೆನ್ನಲ್ಲೇ ಕೈ ಕೇಸರಿಯ ನಡುವೆ ವಾಕ್ಸಮರ ಈಗ ಮತ್ತೆ ಆರಂಭ ಆಗಿದೆ. ನನ್ನ ಅನುಮಾನ ನಿಜ ಆಗಿದೆ ಅಂತ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಹೇಳಿದ್ದಾರೆ. ಅಕ್ರಮ ಆಗಿದ್ರೂ ಕೂಡ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಅಂತ ಮಂಜುನಾಥ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮಂಜುನಾಥ್ ಗೌಡಗೆ ಶಾಸಕ ಕೆ.ವೈ. ನಂಜೇಗೌಡ ಪುತ್ರ ಹರೀಶ್ ಗೌಡ ತಿರುಗೇಟು ಕೊಟ್ಟಿದ್ರು. ಮಂಜುನಾಥ್ ಗೌಡ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಿ ಜನರಿಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿಜ ಯಾವುದು ಸುಳ್ಳು ಯಾವುದು ನವೆಂಬರ್ 11ನೇ ತಾರೀಕಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಹರೀಶ್ ಟಾಂಗ್ ಕೊಟ್ಟಿದ್ದಾರೆ. ಏನ್ ಡೌಟ್ ಇತ್ತೋ ಅದು ನಿಜ ಆಗಿದೆ. ನಾವೇನು ಅನ್ಕೊಂಡಿದ್ವೋ ಅದು ನಿಜ ಆಗಿದೆ. 17C ಫಾರಂ ಇಲ್ಲೇ ಇತ್ತು ಅನ್ನೋದಕ್ಕೆ ದಾಖಲೆ ಸಿಕ್ಕಿದೆ. 17C ಫಾರಂ ಪಾರ್ಟ್ 1 ಪಾರ್ಟ್ 2 ಮೈಕ್ರೋ ಅಬ್ಸರ್ವರ್ಸ್ ಬರೆದಿರ್ತಾರಲ್ಲ ಆ ಪ್ರತಿಗಳು ನಮಗೆ ಸಿಕ್ಕಿರಲಿಲ್ಲ, ಕೊಟ್ಟಿರಲಿಲ್ಲ, ಇಲ್ಲೇ ಇತ್ತದು. ಆಮೇಲೆ ಬೂತ್ಗಳು ಕೆಟ್ಟೋಗಿರ್ತಾವಲ್ಲ, ಎಷ್ಟು ಬೂತ್ ಕೆಟ್ಟೋಗಿತ್ತು ಅನ್ನೋದು ಮಾಹಿತಿ ಇರಲಿಲ್ಲ ನಮ್ಮ ಹತ್ರ, ಅದು ಕೂಡ ಇಲ್ಲೇ ಸಿಕ್ಕೋಯ್ತು. ಅರ್ಜಿ ಕೊಟ್ಟಿದ್ದ ಪ್ರಕಾರ ನಮಗೆ ನೋಟಿಸ್ ಕೊಟ್ಟಿದ್ರು, ಈ ಥರ ನಾವು ತಾಲೂಕು ಖಜಾನೆ ಓಪನ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಿಮ್ಮ ಸಮಕ್ಷ ನಿಮ್ಮ ಪ್ರೆಸೆನ್ಸ್ ಬೇಕು ಅಂತೇಳಿ ನಮಗೆ ನೋಟಿಸ್ ಬಂದಿರೋ ಅದರಿಂದ ನಾವು ಬಂದಿರ್ತೀವಿ. ನಾವು ಇಲ್ಲಿಗೆ ಬಂದಮೇಲೆ ನಮ್ಮ ಮುಂದೆನೇ ಟ್ರೆಷರಿನ ಓಪನ್ ಮಾಡ್ತಾರೆ, ಅದು ನೀಟಾಗಿ ಸೀಲ್ ಮಾಡಿರ್ತಾರೆ. ಸೀಲ್ ಮಾಡಿ ನಮ್ಮ ಮುಂದೆನೇ ಬೀಗ ಹಾಕಿ ಓಪನ್ ಮಾಡಿ ಪೇಪರ್ ನಡೆದು ಒಳಗಡೆ ಹೋಗ್ತಾರೆ. ಅಲ್ಲಿ ಈ 2023 ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಏನು ದಾಖಲಾತಿಗಳನ್ನ ಒಂದು ಪೆಟ್ಟಿಗೆಯಲ್ಲಿ ಸೀಸ್ ಮಾಡಿರ್ತಾರೋ ಆ ಪೆಟ್ಟಿಗೆನ ತೊಗೊಂಡು ಮತ್ತೆ ಆ ಯಥಾಸ್ಥಿತಿ ಆ ಟ್ರೆಜರಿಗೆ ಅವರು ಲಾಕ್ ಮಾಡ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.